ನೀವು ಒಂದೇ ಫ್ಯಾಮಿಲಿ ಆಗಿರೋದ್ರಿಂದ ಪ್ರೊಡ್ಯೂಸರ್ ಇರೋದು ನೀವು ಮಾತಾಡಿ ಹೀರೋಗೆ ರೆಮ್ಯುನರೇಷನ್ ಕಂಪ್ಲೀಟ್ ಕೊಟ್ಟಿಲ್ಲ ಅಂದ್ರೆ ಡಬ್ಬಿಂಗ್ ಬರದೇ ಇರುತ್ತೋ ಅಥವಾ ಇನ್ನೊಂದು ಮಾಡೋದು ಇವಾಗ ಪ್ರಚಲಿತ ಸುದ್ದಿ ಗೊತ್ತಾಗಿರುತ್ತೆ. ಸೊ ನಿಮ್ಮ ಸೆಲೆಬ್ರಿಟಿ ಟೀಮ್ ಎಷ್ಟು ಅದಕ್ಕೆ ಕಾನ್ಸಂಟ್ರೇಷನ್ ಕೊಡ್ತೀವಿ? ಯಾಕಂದ್ರೆ ಅಲ್ಟಿಮೇಟ್ ಎಲ್ಲರೂ ರೆಮ್ಯುನರೇಷನ್ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ. ನಾಳೆ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ನಿಮ್ಮ ತಂಡಕ್ಕೂ ಸಮಸ್ಯೆಗಳು ಆಗಬಾರ್ದು. ಸೊ ಮುತುವರ್ಜಿ ಯಾವ ರೀತಿ? ಯಾವುದು ಡ್ಯೂ ನಿಲ್ಸಿಲ್ಲ ಮೇಡಮ್, ಎಲ್ಲ ಅಲ್ಲೇ ಕ್ಲಿಯರ್ ಮಾಡ್ಕೊಂಡ್ ಬರ್ತಿದೀವಿ. ಅದ್ರಲ್ಲೇನು ಯಾವುದು ಪ್ರಾಬ್ಲಮ್ ಇಲ್ಲ. ಆ ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡೋ ನೆಸೆಸಿಟಿನೇ ಇಲ್ಲ. ನಾವು ನೀವು ರೆಮ್ಯುನರೇಷನ್ ತಗೊಂಡಿದ್ದೀರಾ? ಕೊಡ್ತೀನಿ ಅಂತ ಆಮೇಲೆ ಹೇಳಿದ್ದಾರೆ, ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸಿನಿಮಾ ರಿಲೀಸ್ ಆದ್ಮೇಲೆ ದುಡ್ಡು ಹಾಕಿ ದುಡ್ಡು ಬಂದ್ರೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೊಡೋದೇ ಇಲ್ಲ ಅಂತ ಅಂದ್ರ ಹೌದಾ? ಡಬ್ಬಿಂಗ್ ಹೋಗ್ತೀರಾ? ಹೋಗ್ಲೇಬೇಕಲ್ಲ, ನಮ್ದೇ ಅಲ್ಲ. ಇಲ್ಲ ಇಲ್ಲ, ಇದು ಎಲ್ಲಾ ಭಾಗಕ್ಕೂ ಶೂಟ್ ಆಗುತ್ತೆ. ಸೆಲೆಬ್ರಿಟಿ ಸಿನಿಮಾದು ಸಾಂಗ್ ಶೂಟ್ ನಡೀತಾ ಇದೆ. ಸೊ ಅದಕ್ಕೆ ಜಾನಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡ್ತಿದ್ದಾರೆ. ಇಟ್ಸ್ ಎ ಲವ್ ಸಾಂಗ್, ಲವ್ ಮಾಂಟೇಜ್, ಸ್ಟೋರಿ ಟೆಲ್ಲಿಂಗ್ ಮಾಂಟೇಜಸ್ ಸಾಂಗ್. ಸೊ ಅದು ಶೂಟ್ ನಡೀತಾ ಇದೆ. ಇದು ಮುಗಿದ್ರೆ ಇನ್ನೊಂದು 10 days ಶೂಟ್ ಇರುತ್ತೆ. ಟಾಕಿ ಪೋರ್ಷನ್ ಮುಗಿಯುತ್ತೆ, 2 fights, ಅದು ಮುಗಿದ್ರೆ ಸಿನಿಮಾ ಕಂಪ್ಲೀಟ್. ಶೂಟಿಂಗ್ ಪೋರ್ಷನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಡಬ್ಬಿಂಗ್. ಸೊ ಇಯರ್ ಎಂಡ್ ಬರೋ ಪ್ಲಾನ್ಸ್ ಇದೆ ಸರ್. ಇದರಲ್ಲಿ ಕಲಾವಿದರು ಬಂದ್ರೆ ಅದೇ ಪ್ರಿಯಾಂಕಾ, ಅಶ್ವಿನ್, ಅದ್ ಬಿಟ್ರೆ ಯಾರೇ ನೀನು ಚೆಲುವೆ, ಸಂಗೀತ ಮೇಡಮ್ ಅವರು ತುಂಬಾ 27 years ಆಗಿ ಫಸ್ಟ್ ಟೈಮ್ ಕನ್ನಡಕ್ಕೆ ಬರ್ತಿದ್ದಾರೆ. ಸೊ ಅದು ನನ್ನ ಸಿನಿಮಾ ಮುಖಾಂತರ ಬರ್ತಿದ್ದಾರೆ. ಅದ್ ಬಿಟ್ರೆ ನಮ್ಮಲ್ಲಿ ತಿಲಕ್ ಮಾಡಿದ್ದಾರೆ. ಅದ್ ಬಿಟ್ರೆ ನಮ್ಮಲ್ಲಿ ಇವ್ರು ಯಾರು ರಮೇಶ್ ಇಂದ್ರ ಸರ್ ಮಾಡಿದ್ದಾರೆ. ರವಿ ಶ್ರೀವತ್ಸ ಫ್ರೆಂಡ್ ಕ್ಯಾರೆಕ್ಟರ್ ಇದ್ದಾರೆ ಮಾಡಿದ್ದಾರೆ. ಇನ್ನ ಕೆಲವು ಇದ್ದಾರೆ ಸರ್. ಇನ್ನೊಂದಿಬ್ರು ಫೈನಲ್ ಆಗ್ಬೇಕು. 2 ಕ್ಯಾರೆಕ್ಟರ್ ಫೈನಲ್ ಆಗಿದೆ. ಅದು ಹೋಗ್ತಾ ಮೇಡಮ್ 1.5 ವರ್ಷ ಜರ್ನಿ ಶೂಟಿಂಗ್ ಪ್ರೋಸೆಸ್ ಅಲ್ಲ ಮೇಡಮ್. ಇಟ್ಸ್ ಎ ಸ್ಕ್ರಿಪ್ಟ್, ಡೈಲಾಗ್ಸ್, ಆ ಪ್ರೋಸೆಸ್ ಅಲ್ಲಿ ಶೂಟಿಂಗ್ ಡೇಸ್ ಬಂದ್ರೆ ನಿಮ್ಗೆ ಆಲ್ಮೋಸ್ಟ್ 80 days ಇಲ್ಲಿವರೆಗೂ ಆಗಿದೆ. 80 days ಅಲ್ಲಿ ಶೂಟ್ ಮಾಡಿರೋದ್ರಲ್ಲಿ ಮೈಸೂರು ಇದು ಸೆಕೆಂಡ್ ಶೆಡ್ಯೂಲ್. ಫಸ್ಟ್ ಶೆಡ್ಯೂಲ್ ಮೈಸೂರೇ ಮಾಡಿದ್ವಿ. ಸೆಕೆಂಡ್ ಶೆಡ್ಯೂಲ್ ನಾವು ಮಾಲೂರಲ್ಲಿ ಮಾಡಿದ್ವಿ. ಥರ್ಡ್ ಶೆಡ್ಯೂಲ್ ಬೆಂಗಳೂರು ಶೂಟ್ ಆಯಿತು. ಇದು 4th ಶೆಡ್ಯೂಲ್ ಮಂಗಳೂರು ಒಂದು ಶೆಡ್ಯೂಲ್ ಶೂಟ್ ಮಾಡಿದ್ವಿ. ಇದು 4th ಶೆಡ್ಯೂಲ್ ಸಾಂಗ್ ಶೂಟ್. ಅದೇ ಜಾನಿ ಮಾಸ್ಟರ್ ಡೇಟ್ಸ್ ತಗೊಂಡು ಸಾಂಗ್ ಮಾತ್ರ ಈ ಶೆಡ್ಯೂಲ್ ಹಾಕೊಂಡ್ವಿ. ಈ ಸಾಂಗ್ ಮುಗಿಸ್ಕೊಡೋಣ. ಇನ್ ಕಮಿಂಗ್ ಡೇಸ್ ಅಲ್ಲಿ 10 days ಶೂಟ್ ಮಾಡಿ. ಹೌದು ಸರ್. ನಿಜವಾಗ್ಲೂ ಸರ್ ಆ ಭಯ ಅಂತೂ ಇದ್ದೇ ಇದೆ. ಒಂದು ಯಾವಾಗ್ಲೂ ನನ್ಗೆ ಅನ್ಸೋದು ಸರಿ, ಸಿನಿಮಾ ಓಡ್ತಾ ಇಲ್ಲ, ಬರ್ತಾ ಇಲ್ಲ ಅಂದ್ರೆ ಹಂಗಾನೆ ಸಿನಿಮಾ ಇಂಡಸ್ಟ್ರಿ ಮುಗಿದೋಯ್ತಾ, ಈ ಬಿಸ್ನೆಸ್ಸೇ ಇಲ್ವಾ? ನಮಗೂ ಆ ಭಯ ಕಾಡುತ್ತೆ. ಈಗ ನೀವೇ ಕೇಳಿದ ಆ ಕ್ವಶನ್ ಕೇಳಿದಾಗ ಈಗ ನನ್ನೇ ಕೆಲವು ಪ್ರೊಡ್ಯೂಸರು ಹೇಗೆ ಕಿರಣ್ ಬಿಸ್ನೆಸ್ ಹೆಂಗಿದೆ, ಮತ್ತೆ ಬಿಸ್ನೆಸ್ ಇಲ್ವಲ್ಲ, ಏನಕ್ಕೆ ಸಿನಿಮಾ ಮಾಡೋಣ? ಅವಾಗ ಅಂದಾಗ ಇಂಡಸ್ಟ್ರಿ ಇಲ್ಲ, ಮಾಡಬೇಕು ಸರ್, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಬೇಕು. ಪ್ರತಿಯೊಬ್ಬರದ್ದು ಅವ್ರದ್ದೇ ಆದ ಒಂದು ಜಾನರ್ ಇರುತ್ತೆ, ಟೇಸ್ಟ್ ಇರುತ್ತೆ. ಡಿಸ್ಕಸ್ ಮಾಡೋಣ. ಪ್ರಯತ್ನ ಅಂತೂ ಮಾಡಲೇಬೇಕು. ಯಾವುದೇ ಬಿಸ್ನೆಸ್ಸಲ್ಲಿ ರಿಸ್ಕ್ ಇದ್ದೇ ಇದೆ ಸರ್. ನನ್ನ ಪಾಯಿಂಟ್ ಆಫ್ ವ್ಯೂ ಏನಿ ಒಂದು ಚಿಕ್ಕ ಬಿಸ್ನೆಸ್ ಮಾಡ್ಬೋದು. ಈಗ ಒಂದು ಬೇಕ್ರಿ ಇಡೋನು 5 ಲಕ್ಷ ಬಿಸ್ನೆಸ್ ಮಾಡೋನು 50 ಕಡೆ ಯೋಚನೆ ಮಾಡಿರ್ತಾನೆ, ಇಲ್ಲಿ ಬಿಸ್ನೆಸ್ ಆಗುತ್ತಾ ಅಂತ. ಹಂಗೆ ಸಿನಿಮಾನು ಹಂಗೇನೆ. ಸೊ ನನ್ನ ಟೀಮಲ್ಲಿ ಹೇಗೆ ಅಂದರೆ ನಾವೆಲ್ಲ ಫ್ರೆಂಡ್ಸ್. ಅಂದರೆ ನನ್ನ ಪ್ರೊಡ್ಯೂಸರ್ ಆಗಿರ್ಬೋದು, ನನ್ನ ಹೀರೋ ಆಗಿರ್ಬೋದು, ಒಂದು ಕಲೆಕ್ಟಿವ್ ಒಪಿನಿಯನ್ ತಗೋತೀವಿ. ಒಂದು ಸೀನ್ ಡಿಸ್ಕಸ್ ಆದರೂ, ಒಂದು ಮೇಕಿಂಗ್ ಆದರೂ ಏನು ಅನ್ನಿಸ್ತಿದೆ, ಹೇಗೆ ಅನ್ನಿಸ್ತಿದೆ, ಆಸ್ ಎ ವ್ಯೂವರ್ ಆಡಿಯನ್ಸ್ ಆಗಿ ನಮ್ಮ ಒಳಗಡೆ ಇರೋ ಆಡಿಯನ್ಸ್ ಯಾವತ್ತೂ ಸತ್ತೋಗ್ಬಾರ್ದು. ಅಂದರೆ ನಮ್ಮಲ್ಲೇ ಸರ್ ಡಿಸ್ಕಸ್ ಮಾಡ್ತೀವಿ. ನಿನ್ಗೆ ಯಾವ ಥರ ಸಿನಿಮಾ ಇಷ್ಟ, ಈ ಜಾನರ್ ಓಕೆನಾ, ಪರ್ಫಾರ್ಮೆನ್ಸ್, ಇದೆಲ್ಲ ಒಂದು ಕಲೆಕ್ಟಿವ್ ಒಪಿನಿಯನ್ ಆಗಿ ಮಾಡ್ತಿದ್ದೀವಿ. ಆಸ್ ಎ ಪ್ರೊಡ್ಯೂಸರು ಎಲ್ಲಿ ಕಾಂಪ್ರಮೈಸ್ ಅಂತೂ ಆಗಿಲ್ಲ. ಪ್ರೊಡ್ಯೂಸರ್ ಏನೇ ಕೊಟ್ಟರು ನೋಡಿ ಕಿರಣ್ ಅವ್ರಿಗೆ ಕೆಲವು ವಿಷಯ ನನಗೆ ಇಷ್ಟ ಆಗಿ ಅವ್ರಿಗೆ ಇಷ್ಟ ಆಗಿಲ್ಲ ಅನ್ನೋ ನನಗೆ ಹಿಂಗೆ ಅನ್ನಿಸ್ತಿದೆ, ನೋಡಿ ಏನೋ ಚೇಂಜಸ್ ಮಾಡ್ಬೋದಾ, ಹಿಂಗೆ ಕಲೆಕ್ಟಿವ್ ಒಪಿನಿಯನ್ನಲ್ಲಿ ಮಾಡ್ತಾ ಇದ್ದೀವಿ ಸರ್. ಮತ್ತು ಅವರು ಹೇಳ್ದಂಗೆ ಫಸ್ಟ್ ಪ್ರಯತ್ನ ಮಾಡೋಣ. ಫಸ್ಟ್ ಈ ಸಿನಿಮಾ ಸ್ಟಾರ್ಟ್ ಆಗಬೇಕಂದ್ರೆ ಫಸ್ಟ್ ಮಾತಿದ್ದು ಈ ಸಿನಿಮಾ ಬಿಸ್ನೆಸ್ ಆಗದೆ ಇದ್ರೂ ನಾವು ತಡ್ಕೊಳ್ಳೋ ಕೆಪಾಸಿಟಿ ಇರಬೇಕು. ಬಂದಾಗ ಕರ್ಕೊಂಡು ಬಂದರು, ಇಲ್ಲ ಯಾರೋ ಬಂದರು, ಒಂದು ಸಿನಿಮಾ ಮಾಡ್ಬಿಟ್ರು, ಇಂಡಸ್ಟ್ರಿ ಬಿಟ್ಟು ಹೊರಟೋದು, ಇದು ಬರಬಾರ್ದು. ನನ್ನ ಪಾಯಿಂಟ್ ಆಫ್ ವ್ಯೂ ಸರ್. ಮಾಡೋಣ, ಕಲೆಕ್ಟಿವ್ ಆಗಿ ಮಾಡೋಣ, ಕಷ್ಟಪಟ್ಟು ಮಾಡೋಣ, ಏನೋ ಒಂದು ಸಲ್ಲುತ್ತೆ. ಚೆನ್ನಾಗಿ ಯಾರಿಗೊಬ್ರು ಎಲ್ರಿಗೂ ಕಿರಿಯರ್ ಆಗಬೇಕು ಅಂತ ಮಾಡ್ತಿದ್ದೀವಿ. ಇಲ್ಲ ಅಂದ್ರೆ ಏನೋ ಆಗುತ್ತೆ. ಇದು ನನ್ನ ಬಿಲೀವ್ ಸರ್.